ಆಯ್ತು ರೀ. ಧನ್ಯವಾದಗಳು ಅಕ್ಕವರಿಗೆ. ಇನ್ನ ಪ್ರಕಾಶ್ ಕಲ್ಯಾಣ್ ಶೆಟ್ರು ಹೇಳ್ರಿ ಗುರುಗಳ. ಓಂ ನಮಃ ಶಿವಾಯ ಗುರುಗಳ. ಎಲ್ಲ ಪೂಜ್ಯ ಪಾದರಲ್ಲಿ ಶರಣಾರ್ಥಿಗಳು. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟೆಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬಿಟ್ಟಲ್ಲೋ. ಸುಮ್ಮನೆ ಕಾಲ ಕಳೆದು ಸಾಯುವುದು ಉಚಿತವೇ ಗುರುಗಳು, ಈ ಜೀವನಿಗೆ ಜೀವ ಸಂಬೋಧನ ಸ್ಥಳ. ಗುರುಗಳು ನೋಡಪ್ಪ, ಕಾಲ ಕಳೆದು ಮಂದಿ ಹ್ಯಾಂಗ ಜೀವನ ಮಾಡ್ತಾರ ಹಂಗ ಕಾಲೆಲ್ಲ ಹರಣ ಮಾಡಿಸಿಂದ ಸಾಯಿದೇನು ಉಚಿತದನಪ್ಪ. ಸುಮ್ಮನೆ ಬಡದಾಡ್ತದ್ರಿ, ಸುಮ್ಮನೆ ಬಡದಾಡ್ತದ. ತಂದ ಸುಖ ಏನು ಅನ್ನೋದು ಮರೆತು ಮಂದಿ ಸಲುವಾಗಿ ಹೆಂಡ್ರದ್ ಏನಾಗ್ತದ, ಮಕ್ಕಳದ್ ಏನಾಗ್ತದ, ಮನಿ ಹೆಂಗ ನಡೀತದ ಚಿಂತೆ ಮಾಡಿ ಬರೇ ಮತ್ತೊಬ್ಬರ ಸಂಬಂಧ ತಲೆ ಕಡಿಸೋದ್ ಖರೆ ತಾ ಸುಖವಾಗಿ ಇರಬೇಕು. ತನ್ನ ನಿಜ ಸುಖ ಏನದ ಹೆಂಗದ ಒಟ್ಟೆ ವಿಚಾರ ಮಾಡ್ಲಾರ್ದನೆ ಮಂದಿ ಹೆಂಗ ಸಂಸಾರ ಮಾಡ್ಕೊಂಡು ಬಡದ್ಯಾಡಿ ಸಾಯ್ಲಿಕ್ಕತ್ತವ ಹಂಗ ಹಾಳು ಮಾಡ್ಕೋಬೇಡಪ್ಪ ಅಂತೇಳಿ ಜೀವನಿಗೆ ಸಂಬೋಧನ. ಗುರುಗಳು ನೋಡಪ್ಪ ವಿಚಾರ ಮಾಡು, ಇದು ಅಜ್ಞಾನ. ನಿಲುವರು ಗುರುಗಳು ಹೇಳಿದ್ರು ಅಜ್ಞಾನ ಏನು ಮಾಡ್ಯದಂದ್ರ ನಿನ್ನ ನಿಜ ಸುಖವನ್ನು ಮುಚ್ಚಿ ಮರೆಮಾಚಿ ಬಿಟ್ಟದ. ಅದು ನೀ ಏನು ಬೇಕಾದ ಮಾಡಿದ್ರು ಅದು ನಿನ್ನ ಸುಖ ತಿಳಿಲಾರ್ದಂಗ ಮಾಡ್ಲಕತ್ತದಪ್ಪ. ಅದಕ್ಕೆ ಈ ಗುರುಗಳು ಏನು ಹೇಳಕತ್ತಾರ, ನಿನ್ನ ನಿಜವಾದ ಸುಖವನ್ನು ನೀ ತಿಳಿಬೇಕಂತಂದ್ರ ಈ ಜ್ಞಾನ ಪ್ರತಿಪಾದನಾ ಸ್ಥಳ ಅಮ್ಮವ್ರು ಏನು ಹೇಳಕತ್ತಾರ, ಇದನ್ನ ಎಡಬಿಡದೆ ನೀ ಕೇಳಿ ವಿಚಾರ ಮಾಡಿದೆ ಅಂತಂದ್ರ ನೀನೇ ನಿಜ ಸುಖ ಪುರುಷ ಇದ್ದೀಯಪ್ಪ. ಹೊರಗೆ ಎಲ್ಲಿ ಹುಡುಕ್ಯಾಡಕ್ಕೆ ಹೋಗಬೇಡ, ಸುಖ ನಿನ್ನ ಒಳಗೆ ಆದ, ನೀನೇ ಸುಖ ಪುರುಷನಿದ್ದಿ ಅಂತೇಳಿ ಹೇಳ್ಕೊತ ಬಂದಾರ. ಅದಕ್ಕೆ ಇವತ್ತು ನಮ್ಮ ಜೋಡಿ ಈ ಜಾಗೀರದಾರ ಪೋದ್ದಾರ ಮಾರಾದ್ರು ಬಂದಾರ್ರಿ. ಅವ್ರ ಜೋಡಿ ವಾಟ ಕಟ್ಟಿ ಜೋಡಿ ಹಂಗೆ ನಮಗತ್ತು ಸರಿಯಾಗಿ ಪೂರ್ತಿ ಕೇಳೋದು ಆಗಲಿಲ್ಲ. ಮಾರಾದ್ರು ಅದರ ತೇಸಿಂದ ಒಂದ್ 2 ಮಾತು ಅಟ್ಟೆ ಹೇಳೇನ್ರಿ ಗುರುಗಳ. ಎಲ್ಲರಿಗೆ ಶರಣಾರ್ಥಿಗಳು, ಧನ್ಯವಾದಗಳು. ಮಹಾರಾಜರಿಗೆ ನಮಸ್ಕಾರ ರೀ ಗುರುಗಳ. ನಮಸ್ಕಾರ ಮಹಾರಾಜರ ಮಾತಾಡ್ರಿ ಗುರುಗಳ. ಒಟ್ಟ ಆಗೊಮ್ಮೆ ಈಗೊಮ್ಮೆ ದರ್ಶನ ಕೊಡ್ತಿರಲ್ಲ, ಇದು ನಮಗ ಹೆಚ್ಚಿಂದ್ರಿಪ್ಪ ಗುರುಗಳ. ಹೇಳ್ರಿಪ್ಪ ಗುರುಗಳ. ಇಲ್ರಿ, ಇವ ನಮ್ಗತಾನ ನೀ ಪ್ರಪಂಚದ ಹಿಂದೆ ವಿಚಾರ ಮಾಡ್ತಿ, ನಿನ್ನ ಸುಖ ಎಂದ ಬಯಸ್ತಿ ಅಂತ ಕೇಳ್ತಾನ್ರಿ. ನಾವು ಪ್ರಪಂಚದಾಗ ಇದ್ದೆವು, ನಮ್ಗೆ ಇದ್ರದ್ದು ತಿಳುವಳಿಕೆ ಇಲ್ಲ ಒಂದೇದ್ದು. ಆಮ್ಯಾಗ ಇನ್ನ ಏನಂದ್ರಿ, ನೀವು ಇದು ತಿಳುವಳಿಕೆ ಇರ್ಲಾರ್ದವ್ರು ತಿಳುವಳಿಕೆ ಇದ್ದವರು ಅನ್ನೋದು ಒಂದ್ ಸ್ವಲ್ಪ ಈಗ ಹೇಳೋದು ಕೇಳೀನ್ರಿ. ಆದ್ರ ನಾ ಇವೆರಡೂ ಇರ್ತಾವ ಮನುಷ್ಯನಿಗೆ. ತಿಳುವಳಿಕೆನೂ ಅದ, ತಿಳಿಲಾರ್ದೇನು ಇದ್ದವ್ರು ಅದಾರ ಸುಖದಿಂದ, ತಿಳಿದವ್ರು ಸುಖದಿಂದ ಅದಾರ. ಇದರ ಯಾವಾಗ ಚಲೋ ಹತ್ತಿರೇನು ನಾ ಕೇಳಕತ್ತಿದ್ದೆ ಅವ್ರಿಗೆ. ಗುರುಗಳ ನೀವು ಕೇಳಿರಲ್ಲ, ಹೇಳ್ಯಾರ ಇಲ್ರಿ ಅವ್ರು ಪ್ರಕಾಶ್ ಸರ್? ಅದೇ ನಡೆದವ್ರಿ. ಈಗ ಅವ ಆತನ ನೀ ಬರೀ ಪ್ರಪಂಚದ ಹಿಂದೆ ಬೆನ್ನತ್ತಿ, ನಮಗ ಅದು ಒಂದೇ ತಿಳಿದ ಕಾಣಿಸ್ಲಿಕ್ಕತ್ತದ್ದು ಸೂರ್ಯನ ಬೆಳಕು ಒಂದೇ. ನಮಗ ಇದು ಕಾಣಿಸ್ಲಿಕ್ಕತ್ತದು ಅದೇ ತರಾನೇ ಜೀವನ ಕಾಣಿಸ್ತದ, ಮತ್ತೊಂದು ನಮಗ್ ಕಾಣಿಸಿಲ್ಲ. ಮತ್ತ ನಾವು ಇದೇ ಹಾದಿ ಒಳಗ ನಾವು ಹೊಂಟಿದೆವು. ಮತ್ತ ನೀ ಇದರ ಸುಖ ಇಲ್ಲೋತಿ. ಕೆಲವು 100ರಾಗ 90ರಷ್ಟು ಮಂದಿ ಇದರದೇ ಸುಖ ಆದ ಹೇಳ್ಕೊಂಡು ಜೀವನ ಸಾಗಿಸ್ತಾರ್ರಿ.
ಆದ್ರ ಅದು ಅಲ್ಲ, ನಾವು ತಿಳ್ಕೊಂಡಿದ್ದೇವಿ ಈಗ ಇದ್ರಾಗ ಏನಿಲ್ಲ, ಜೀವನದಾಗ ಬರೇ ರೊಕ್ಕ ಗಳಿಸುದು ಕಳಿದು ಹೆಂಡ್ರು ಮಕ್ಳು ನೌಕರಿ ಉದ್ಯೋಗ ಇದೇ ಅನ್ಕೋತಿ ಜೀವನ ದಂಡಿಗೆ ಬಂದದ್ರಿ. ಈಗ 60 ವರ್ಷ ಅದು ಅವ್ರ ತರ ನಿನ್ ಜೀವನದಾಗ ಇದನ್ನು ಒಂದ್ ಇಟ್ಕೊಂಡು ಹೋಗು ಚಂದ ಆತದ ಅಂದ್ರು. ಅದು ಬರೋಬರಿ ಅಂದಿದ್ ನಾ ಅವ್ರಿಗೆ. ಎಲ್ಲದಕ್ಕೂ ಬರೋಬರಿ ಅಂತೀರಿ ಬಿಡು ನೀವು. ಎಲ್ಲಾರ್ಗೂ ಇಲ್ರಿ ಸರ, ಇಲ್ರಿ ಗುರುಗಳ, ಎಲ್ಲದಕ್ಕೂ ಒಂದಿಲ್ಲ. ಅನುಕೂಲ ಹಾ ನೀವು ತಿಳಿಯದವರು ತಿಳಿದವರು ನಾ ಎರಡು ಇರ್ತಾವತ್ತೀನ್ರಿ ಅವನಿಗೆ. ಈಗ ನಮಗ ಬ್ರಹ್ಮಜ್ಞಾನ ಬದ್ದಲ್ಲ ನಮಗೇನು ತಿಳುವಳಿಕೆ ಇಲ್ಲ ತಿಳ್ಕೋರಿ. ಅವನಿಗೆ ತಿಳುವಳಿಕೆ ಅದ, ಇದು ಹಿಂಗದಪ್ಪ ಹಿಂಗದ ಅಂತ ನಮ್ಗೆ ಹೇಳ್ತಾನವ. ಹಿಂಗದ ಇದನ್ನ ಏನ್ ಮಾಡಿದ್ರು ಜೀವನದಾಗ ದಂಡಿ ಅನ್ನೋದಿಲ್ಲ. ಇದನ್ನ ಬಿಟ್ಟು ಬ್ರಹ್ಮ ಜ್ಞಾನಕ್ಕೆ ಹೋಗು, ಇದನ್ನ ಬಿಟ್ಟು ಬಿಡುವತ್ ಅತಾರ ಅವ್ರು. ಏನು ಬಿಡಬೇಡ್ರಿ ಗುರುಗಳ, ಬಿಡಾಕ್ ಯಾಕೆ ಹೋಗ್ತೀರಿ? ಇದನ್ನೊಂದು ಕೇಳೋದು ಒಂದ್ ಮಾಡ್ರಿ ಅಪ್ಪ. ಅದೇ ರೀ ಅದನ್ನೇ ಅವನಿಗೆ ನಮ್ಗೆ ಚರ್ಚೆ ನಡೆದ್ರಿ. ಅವ ಇದು ಒಂದೇ ಚಲೋ ಆತನ, ಒಂದೇ ಚಲೋ ಇಲ್ಲ, ಚಲೋದ್ರ ಜೋಡಿ ಕೆಟ್ಟನು ಆದತ್ತೀನ್ರಿ ನಾ. ಹೌದೌದು, ಎಲ್ಲಾ ಚಲೋ ಐತೆ ಅಂದ್ರ ಸಾಕಲ್ರಿ. 7 ಬಣ್ಣದಾಗ ಒಂದೇ ಬಣ್ಣ ಇಟ್ರಿ ಚಲೋ ಅದನ್ನ ಕೇಳಿದ್ರ ನಡೀತದನ್ರಿ? ನಡೀದಲ್ರಿ. 7 ಬಣ್ಣದಾಗ ಇದ್ರ ಯಾವತ್ ಚಂದ ಅನ್ನೋದು ನೀವ್ ಕೇಳಿದ್ರ ಹೇಳ್ತಾರ್ರಿ. ಹೌದು, 7 ಬಣ್ಣದಾಗ ಒಂದೇ ಬಣ್ಣ ಇಟ್ಟು ಚಂದ ಅದಿಲ್ಲ ಕೇಳಿದ್ರೆ ಯಾರು ಹೇಳಂಗಿಲ್ಲ. ಹೌದೌದು. ನಮಗ್ ತಿಳಿದ್ ಹೇಳ್ದೇವ್ರಿ ಗುರುಗಳ, ನೀವು ತಪ್ಪರೇನ್ರಿ ಏನರೇನ್ರಿ, ನನಗೇನ್ ತಿಳಿತದ ಅಷ್ಟು ಸುಮ್ ನಿಮ್ಗೆ ಕೇಳಿದೇವ್ರಿ. ಇದ್ರ ಏನ್ರ ತಪ್ಪಿದ್ರು ನಾವು ಏನು ಅನ್ನಕ್ ಹೋಗುದಿಲ್ರಿಪ್ಪ ಗುರುಗಳ, ಒಂದ್ ಸ್ವಲ್ಪ ದಿನನಿತ್ಯ ಕೇಳ್ರಿಪ್ಪ ಅಂತ ಅಷ್ಟ ಹೇಳ್ತೇವ್ ನಾವು. ಆಯ್ತ ಅದ ರೀ. ಹ್ಞೂ ರೀ, ಹಿಂಗೆ ರೀ. ಅದು ಏನ್ ನಾವು ಕೇಳ್ತೇವ್ರಿ, ಅವನು ನಮ್ಗೆ ಹೇಳ್ತಾನ. ನಾನು ಹೋದಾಕ್ರಿ ಮನಿಗ್ ಕೇಳ್ತೀನ್ರಿ, ಇಲ್ಲಿ ಬಂದಾಕ್ರಿ ಕೇಳ್ತೀನ್ರಿ ಕೇಳ್ತೀನ್ರಿ. ಸಾಕ್ರಿ, ಅದ ಒಂದ ನಮ್ ಬೇಡಿಕೆ. ದಿನನಿತ್ಯ ಕೇಳ್ರಿಪ್ಪ ಅಂತ ಅದ ಒಂದ ಬೇಡಿಕೆ ನಮ್ಮದು. ಇಲ್ರಿ ಬರೋಬ್ಬರಿ ರೀ, ನೀವ್ ಹೇಳೋದು ಕರೆಕ್ಟ್ ರೀ ಗುರುಗಳ. ಹಾನ್ರಿ. ಅವರವರ ಮನಸ್ಸಿಗೆ ಒಲಿದದ್ದೇ ಅದೇ ಬ್ರಹ್ಮ. ಅವರಿಗೆ ಮಂಡೆ ಮತಿರ್ ಭಿನ್ನ. ಎಷ್ಟು ಮಂದಿ ಅದಾವ ಅಷ್ಟು ಮತಿಗಳು ಅದಾವ. ಅವ್ರವ್ರಿಗೆ ಒಲಿದಿದ್ದೆ ಅದೇ ಬ್ರಹ್ಮಪ್ಪ. ನಿಮ್ಮದ ಕರಿ ಗುರುಗಳ. ಇಲ್ರಿ ನನಗ್ ಇಲ್ರಿ, ನಮಗ್ ತಿಳಿಯೋದಿಲ್ಲ. ಅದ್ರಾಗ ಕೇಳ್ದೇವ್ರಿ ನಾವು ಗುರುಗಳು ತಪ್ಪ ಒಪ್ಪ ಅವರೇ ಹೇಳ್ತೇಳಿ ನಾ ಇದ್ದದ್ದು ಹೇಳ್ದಲ್ರಿ. ನಮಗ್ ಅನ್ಸದ್ದು ಸ್ವಲ್ಪ ಹೇಳ್ದೇವ್ರಿ. ನಾವ್ ದಿನ ಗುರುಗಳ, ನೀವು ಇದ್ದದ್ದೇ ಹೇಳಿರಿ, ಅವರು ಇಲ್ಲದ್ ಹೇಳ್ಯಾರ. ಆ ಇಲ್ಲದ್ಯಾವ್ದು ಇದ್ದದ್ಯಾವ್ದು ತಿಳಿಯಬೇಕಂದ್ರ ಸತ್ಸಂಗ ಮಾಡ್ಬೇಕು ಗುರುಗಳ. ಇದು ಬರೋಬ್ಬರಿ ರೀ. ಇಲ್ಲ ಕರೆಕ್ಟ್ ರೀ. ಅದ ಯಾವ್ದು ಬರೋಬರಿನೋ ನಮ್ಗೇನು ಗೊತ್ತಾಗವಲ್ದ. ನಮಗೂ ನಿಮ್ಮಷ್ಟು ತಿಳುವಳಿಕೆ ಇಲ್ಲ. ಇಲ್ರಿ ಅದಕ್ಕೆ ದೊಡ್ಡವ್ರಿದ್ದೀರಿ ನೀವು, ನಾವೇ ಇಲ್ರಿ. ಇದ್ರಾಗ ಏನು ಒಂದು ಸ್ವಲ್ಪ ಸುದ್ದ ನಮ್ಗೆ ಇದು ಇಲ್ರಿ. ಅದಕ್ಕೆ ನಾವು ತಿಳಿದು ಯಾವ್ದದ ಏನದ ಕೇಳ್ತೇವ್ರಿ ಇಟ್ಟೆ. ಕೇಳ್ರಿ ಗುರುಗಳ, ಕೇಳೋದು ಬಹಳ ಮಹತ್ವದ. ಒಲಿದ ಸತಿಪುತ್ರಾದಿಗಳೇ ಬ್ರಹ್ಮ. ಹಂಗ ಯಾರ್ಯಾರಿಗೆ ಏನೇನು ಭಾವಕ್ಕೆ ಬರ್ತೈತೋ ಅದು ಯಾವ್ದಾರ ಬರುವಲ್ದು ಮಹಾತ್ಮರ ಸಂಘ ಮಾಡಿ ಕೇಳ್ತಾವ, ಆದಂಗ ತಿಳಿತೈತಿ ಗುರುಗಳ. ಸತ್ಸಂಗ ಮಾಡೋನು ಕೇಳ್ಕೊಂತ ಕೊಂಡ್ರನು ಗುರುಗಳ. ಇದನ್ನು ಒಂದು ಬಿಡುದು ಬ್ಯಾಡ್ರಿ ಗುರುಗಳ. ಬರೋಬರ್ರಿ. ಇದು ಕೇಳೋದ್ರಿಂದ ಮನಸ್ಸು ಹಗರ ಆಗ್ತದ್ರಿ, ಮತ್ ತಿಳುವಳಿಕೆನು ಬರ್ತದ್ರಿ. ಇದು ಹಿಂಗದ ನಮ್ಗೆ ನೋಡ್ರಿ, ಎಲ್ಲ ಗೊತ್ತೈತಿ ನೋಡ್ರಿ ಗುರುಗಳು. ನೋಡ್ರಿ, ಎಲ್ಲ ಗೊತ್ತೈತಲ್ರಿಪ್ಪ. ಧನ್ಯವಾದಗಳು ಗುರುಗಳಿಗೆ. ಧನ್ಯವಾದ. CS ಹಾವೇರಿ ಗುರುಗಳು ಏನು ಹೇಳ್ತೀರಿಪ್ಪ ಗುರುಗಳು? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಯಾವತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದಕ್ಕೆ ಇಲ್ಲೇ ಬಾಬನ ಅಂಗಡಿಯಾಗ ನಮಸ್ಕಾರಗಳನ್ನು ಸಮರ್ಪಿಸಿ
ಹಾಕೊಂಡ್ ನೋಡುದ ಅಲ್ಲೇ ಒಂದ್ ಸ್ವರೂಪರಾದ ಅದ ಸದಾ ಶಿವ ಬ್ರಹ್ಮಲೀನ ಸದಾ ಶಿವ ಗುರುಗಳಿಂದ ತಾಯಂದಿರಿಂದ ಹಿಡಿದು ಡಿ.ಜೆ. ಅಜ್ಜವರನ್ನು ಮೊದಲು ಮಾಡಿಕೊಂಡು ನಿಲ್ಲೂರು ಗುರುಗಳು, ಚಂದ್ರು ಗುರುಗಳು, ಶೆಟ್ರು, ಇನ್ನೂ ಅನೇಕ ರಮೇಶ್ ಅಣ್ಣವರು ಇಲ್ಲಿವರೆಗೆ ತಮ್ಮ ತಮ್ಮ ವಿಶಿಷ್ಟವಾದ ಎಲ್ಲ ಅನುಭವಗಳನ್ನ ನಮ್ಮ ಈ ಸತ್ಯದ ಬಗ್ಗೆ, ನಮ್ಮ ನಿಜದ ಬಗ್ಗೆ, ನಮ್ಮ ಅರಿವಿನ ಬಗ್ಗೆ ಬಹಳ, ನಮ್ಮ ನಿಜವಾದ ಜನನದ ಲಾಭ ಯಾವುದು ಅನ್ನೋದ್ರ ಬಗ್ಗೆ ಬಹಳ ಮಾರ್ಮಿಕವಾಗಿ ಗುರುಗಳು ತಮ್ಮ ತಮ್ಮ ಅನುಭವಗಳನ್ನು ಹಂಚಿದ್ರು. ಎಲ್ಲ ಗುರುಗಳಿಗೂ ತಾಯಂದಿರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ದೀರ್ಘ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಇದೆಲ್ಲದಕ್ಕೂ ಮುಖ್ಯ ಮೂಲ ಏನು? ಸತ್ಸಂಗ. ಸತ್ಸಂಗತ್ವಂ ನಿಸ್ಸಂಗತ್ವಂ, ನಿಸ್ಸಂಗತ್ವಂ ನಿರ್ಮೋಹತ್ವಂ, ನಿರ್ಮೋಹತ್ವಂ ನಿಶ್ಚಲತತ್ವಂ, ನಿಶ್ಚಲತತ್ವವೇ ಜೀವನ್ಮುಕ್ತಿ. ಯಾವಾಗ ಬಂದ ನಿಶ್ಚಲವಾದ ತತ್ವದಲ್ಲಿ ನಮ್ಮ ಈ ಗುರಿ ಬಂದು ನಿಲ್ತೈತೋ, ಮನುಜ ಕುಲದ ಜನನದ ಲಾಭ ಆವುದು ಆಣಾರೆಂದು ತಿಳಿಯುವುದು ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದ ಹಾಗೆ ನಿತ್ಯವೂ ಸತ್ಸಂಗದಿಂದ